ಹಾಯ್ ಫ್ರೆಂಡ್ಸ್, ನಾನು ನಿನ್ನ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ನಾನು ನಿಮ್ಮ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಆ್ಯಂಡ್ ಫೈನಾನ್ಷಿಯಲ್ ಅಡ್ವೈಸರ್ ಫಾರ್ ದ ಲೋನ್ ಪ್ರಾಡಕ್ಟ್ಸ್. ಸ್ನೇಹಿತರೆ, ಬೆಂಗಳೂರಲ್ಲಿ ಹೋಮ್ ಲೋನ್ ತೊಗೊಳ್ಬೇಕಾದ್ರೆ ನಾವು ತುಂಬ ಹುಷಾರಾಗಿರಬೇಕಾಗುತ್ತೆ. ಯಾವುದೇ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಾದ್ರೆ ಸೈಟು ಅಥವಾ ಅಪಾರ್ಟ್ಮೆಂಟು ಅಥವಾ ಯಾವುದೇ ಬಿಲ್ಡಿಂಗು ಏನೇ ತೊಗೊಳ್ಬೇಕಾದ್ರೆ ನಾವು ಭಾಳ ಹುಷಾರಾಗಿ ಇರಬೇಕಾಗತ್ತೆ. ಯಾಕಂದರೆ ಇಲ್ಲಿ ಬೆಂಗಳೂರಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸು ತುಂಬ ಡಿಸ್ಪ್ಯೂಟ್ ಇದೆ. ಯಾಕಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಖಾತಾಸ್ ಎಲ್ಲ ಇದ್ದಾವೆ. ಎ ಖಾತಾ, ಬಿ ಖಾತಾ, ಈ ಖಾತಾ, ಈ ಥರದ್ದೆಲ್ಲ ಖಾತಾಗಳಿರೋದ್ರಿಂದ ನೀವು ಹೋಮ್ ಲೋನ್ ಮಾಡಬೇಕಾದ್ರೆ ನೀವೇನು ಮಾಡ್ತೀರಾ, ನೀವು ಮಾಡೋ ಮಿಸ್ಟೇಕ್ ಏನಂತ ಹೇಳಿದ್ರೆ ಡೈರೆಕ್ಟಾಗಿ ನೀವು ಬ್ಯಾಂಕಿಗೆ ಹೋಗಿ ಅಪ್ರೋಚ್ ಮಾಡ್ತೀರಾ. ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಬ್ಯಾಂಕ್ಸು ಕೆಲವು ಖಾತಾ ಮಾತ್ರ ಮಾಡ್ತಾರೆ ಮತ್ತು ಕೆಲವು ಟೈಪ್ ಆಫ್ ಲೀಗಲಿಟೀಸ್ ಇದ್ರೆ ಮಾತ್ರ ಮಾಡ್ತಾರೆ. ಓಕೆ, ಈ ಥರ ಎಲ್ಲ ಇರುತ್ತೆ. ನೀವು ನಮ್ಮ ಹತ್ರ ಬಂದರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಬಿಫೋರ್ ಲೋನ್ಗೆ ಹೋಗೋದಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ ಅಂದರೆ ಲೀಗಲ್ ಎಲ್ಲ ಪ್ರಾಪರಾಗಿ ನಮಗೆ ಚೆಕ್ ಮಾಡ್ಕೊಳ್ತೀವಿ. ಹೇಗೆ ಚೆಕ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ನಮಗೆ ವಿ ಹ್ಯಾವ್ ಎ ಮೆಜಾರಿಟಿ ಆ್ಯಂಡ್ ವ್ಯಾಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ಪ್ರಾಪರ್ಟಿ ಲೀಗಲ್ಸ್ ಬಗ್ಗೆ. ನಾವು ನಿಮಗೆ ಅಗ್ರಿಮೆಂಟ್ ಮಾಡೋದ್ರಿಂದ ಹಿಡಿದು ಪ್ರಾಪರ್ಟಿ ಲೋನ್ ಮಾಡಿಸ್ಕೊಡೋದ್ರಿಂದ ಹಿಡಿದು ನಿಮಗೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಲೀಗಲಾಗಿ ಕರೆಕ್ಟಾಗಿ ಇರೋ ಥರ ಮಾಡ್ಕೊಡೋವರೆಗೂ ನಿಮಗೆ ಹೆಲ್ಪ್ ಮಾಡ್ತೀವಿ. ಮತ್ತು ಫ್ರೆಂಡ್ಸ್, ಬೆಂಗಳೂರಲ್ಲಿ ಇನ್ನೂ ಏನಂತ ಹೇಳಿದ್ರೆ ಕೆಲವು ಪ್ರಾಪರ್ಟಿ ಲೋನ್ಸು, ಹೋಮ್ ಲೋನ್ಸ್ ಎಲ್ಲ ಡಿಫ್ರೆಂಟ್ ಬ್ಯಾಂಕ್ಸು ಡಿಫ್ರೆಂಟ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಮಾಡ್ತಾರೆ. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ಖಾತಾ ಪ್ರಾಪರ್ಟಿಗಳಿಗೆ ನಿಮಗೆ ಬೇಸಿಕಲಿ SBI ಬ್ಯಾಂಕಿಗೆ ಹೋದರೆ ನಿಮಗೆ ಮಿನಿಮಮ್ ಇವಾಗಿನ ಪ್ರೆಸೆಂಟ್ ರೇಟು 7.5 ಸ್ಟಾರ್ಟ್ ಆಗುತ್ತೆ. ಅದು ನೀವು ಅದೇ ರೀತಿ ಕೆಲವು NBFCಗಳಿಗೆ ಹೋದರೆ ಅಲ್ಲಿ ಮ್ಯಾಕ್ಸಿಮಮ್ 11.5, 12.5, 13.5 ಈ ಥರ ಎಲ್ಲ ಇದೆ. ನಿಮಗೆ ನಮ್ಮ ಹತ್ರ ಬಂದರೆ ಅಡ್ವಾಂಟೇಜ್ ಅಂತ ಏನಂತ ಹೇಳಿದ್ರೆ, ಇದು ನಮ್ಮದು ನಾವು ಡೈರೆಕ್ಟ್ ಸೇಲ್ಸ್ ಏಜೆಂಟ್ಸ್ ಆಗಿರೋದ್ರಿಂದ ನಮ್ಮದು ಒಂದೇ ಒಂದು ಬ್ಯಾಂಕ್ ಅಲ್ಲ, ನಾವೇ ಗ್ರೂಪ್ ಆಫ್ ದಿ ಬ್ಯಾಂಕ್ಸು. ಯಾಕಂದರೆ ನಾವು ಎಲ್ಲ ಬ್ಯಾಂಕಲ್ಲಿ ಯಾವ್ಯಾವ ಪ್ರೊಫೈಲ್ಗೆ ಯಾವ ರೇಟ್ ಆಫ್ ಇಂಟ್ರೆಸ್ಟು ಯಾರಿಗೆ ಎಲ್ಲಿ ನಾವು ಯಾವ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಕಮ್ಮಿ ಲೋ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಮಾಡಿಕೊಡ್ಬೋದು ಅದನ್ನು ಮಾಡ್ಕೊಳ್ತೀವಿ ಫ್ರೆಂಡ್ಸ್. ಮತ್ತು ಇನ್ನೊಂದು ನಮ್ಮ ಸ್ಪೆಷಲೈಸ್ಡ್ ಸರ್ವಿಸ್ ಏನಂತ ಹೇಳಿದ್ರೆ, ಈಗ ಬೆಂಗಳೂರಲ್ಲಿ 99% ಆಫ್ ದಿ DSAಗಳಾಗಲಿ, ಫೈನಾನ್ಷಿಯಲ್ ಕನ್ಸಲ್ಟೆಂಟ್ಸ್ಗಳಾಗಲಿ, ಫೈನಾನ್ಷಿಯಲ್ ಅಡ್ವೈಸರ್ಗಳಾಗಲಿ ಅವ್ರಿಗೆ ಕೆಲವು ಏನಂತ ಹೇಳಿದ್ರೆ ಲೋ ಸಿಬಿಲ್ ಅಥವಾ ಸಿಬಿಲ್ ಹೋಗಿದ್ದರೆ, ಇನ್ಕಮ್ ಇಲ್ಲದೇ ಇದ್ದರೆ ಅಂಥವ್ರಿಗೂ ಕೂಡ ನಾವು ಕೆಲವು ಕೋಆಪರೇಟಿವ್ ಸೊಸೈಟಿಗಳಲ್ಲಿ, ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ ಫ್ರೆಂಡ್ಸ್. ಓಕೆ, ಆದ್ದರಿಂದ ನೀವೇನಂತ ಹೇಳಿದ್ರೆ ನಿಮಗೆ ನಮ್ಮ ಹತ್ರ ಬಂದರೆ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನಿಮಗೆ ಕಂಪ್ಲೀಟ್ ಎಂಡ್ ಟು ಎಂಡ್ ಸೊಲ್ಯೂಷನ್ ಸಿಗುತ್ತೆ ಮತ್ತು ನಿಮ್ಮ ವ್ಯಾಲ್ಯೂ ಫಾರ್ ಮನಿ ಸಿಗುತ್ತೆ ಮತ್ತು ಟೈಮ್ ನಿಮಗೆ ಭಾಳ ಸೇವ್ ಆಗಿಬಿಡುತ್ತೆ. ಈಗ ಸಪೋಸ್ ನೀವು ಯಾವುದಾದ್ರೂ ಅಕಸ್ಮಾತ್ ನೀವು ಬಿ ಖಾತಾ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾ ಇರ್ತೀರಾ, ಪ್ರಾಪರ್ಟಿ ನೋಡಿರ್ತೀರ, ನಿಮ್ಗೆ ಗೊತ್ತಿರೋದಿಲ್ಲ. ನೀವೇನು ಮಾಡ್ತೀರಾ, ಆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಳ್ತೀರಾ, ಹೆಂಗೆ ಅಗ್ರಿಮೆಂಟ್ ಎಂಟ್ರಿ ಆಗಬೇಕು ಅಂತ ಗೊತ್ತಿರಲ್ಲ, ಮತ್ತು ನಿಮ್ಗೆ ಟೆಕ್ನಿಕಲಿ ಪ್ರಾಪರ್ಟಿ ಬಗ್ಗೆ ಏನೇನು ನೋಡಬೇಕು ಅಂತ ಗೊತ್ತಿರೋದಿಲ್ಲ. ಹಿಂದೆ ಮುಂದೆ ಪ್ರಾಪರ್ಟಿ ಫ್ರಂಟು ಬ್ಯಾಕ್ ಸೈಡು ಅಕ್ಕಪಕ್ಕ ಎಲ್ಲ ಯಾವ ರೀತಿ ಇರಬೇಕು, ಮೆಷರ್ಮೆಂಟ್ ಹೇಗಿರಬೇಕು, ಎಷ್ಟು ಸ್ಕ್ವೇರ್ ಫೀಟ್ ಇರಬೇಕು, ಮತ್ತು ಲೊಕ್ಯಾಲಿಟಿ ಹೇಗಿರಬೇಕು, ಇದೆಲ್ಲ ನಾವು ಚೆಕ್ ಮಾಡ್ತೀವಿ ಫ್ರೆಂಡ್ಸ್. ಓಕೆ, ಇದಾಗಿ ನಿಮ್ಗೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಲೀಗಲ್ ಪ್ರೋಸೆಸ್ ಮಾಡ್ತೀವಿ. ಲೀಗಲ್ಗೆ ಹೋದಾಗ ನಮ್ಮ ಹತ್ರನೇ ಒಂದು ಸ್ಪೆಷಲೈಸ್ಡ್ ಅಡ್ವೊಕೇಟ್ ಇದ್ದಾರೆ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ತುಂಬ ಬ್ಯಾಂಕ್ಸಿಂದ ಅವರು ಟೈಅಪ್ ಇದ್ದಾರೆ. 20 to 30 ಬ್ಯಾಂಕ್ಸ್ ಟೈಅಪ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಯಾವ ಥರ ಲೀಗಲಿಟೀಸ್ ಬ್ಯಾಂಕಿಗೆ ಯಾವ ಬ್ಯಾಂಕಿಗೆ ಬೇಕು ಅಂದ್ಬಿಟ್ಟು ಅವರು ನಮಗೆ ಒಂದು ಸೆಟ್ ಆಫ್ ಫ್ರೇಮ್ ವರ್ಕ್ ಮಾಡಿಕೊಟ್ಟಿರ್ತಾರೆ. ಅದ್ರ ಪ್ರಕಾರ ನಾವು ನಿಮ್ಗೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಆ ಬ್ಯಾಂಕಲ್ಲಿ ಲಾಗಿನ್ ಮಾಡಿದ್ರೆ ನಿಮಗೆ 15 to 30 ಡೇಸ್ ಒಳಗಡೆ ಹೋಮ್ ಲೋನ್ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ ಮಿಸ್ಟೇಕ್ ಅಂತ ಹೇಳಿದ್ರೆ ನಾವು DSA ಥ್ರೂ ಹೋಗಬೇಕು, ನಾವೇ ಡೈರೆಕ್ಟಾಗಿ ಹೋಗ್ಬಿಟ್ಟು ನಾವೇ ಅಪ್ಲೈ ಮಾಡ್ಬೋದಲ್ಲ ಅಂತ ಮಾಡ್ತೀರ ಫ್ರೆಂಡ್ಸ್. ಆಗೇನಾಗುತ್ತೆ ಅಂತ ಹೇಳಿದ್ರೆ ಈಗ ನ್ಯಾಷನಲೈಸ್ ಬ್ಯಾಂಕಿಗೆ ಹೋದರೆ ಈಗ ಮ್ಯಾನೇಜರ್ಸ್ ಏನು ಮಾಡ್ತಾರೆ, ನೀವು ಹೋಗಿ ಲೀಗಲ್ ಮಾಡ್ಕೊಂಬನ್ನಿ ಅಂತಾರೆ, ಹೋಗಿ ವ್ಯಾಲ್ಯೂಯೇಷನ್ ಮಾಡ್ಕೊಂಬನ್ನಿ ಅಂತಾರೆ. ಲೀಗಲ್ ವ್ಯಾಲ್ಯೂಯೇಷನ್ ಮಾಡ್ಕೊಂಬಂದ್ಮೇಲೆ ನಿಮ್ದು ಏನಾಗಿರುತ್ತೆ ಅಂತ ಹೇಳಿದ್ರೆ ಕೆಲವು ಸರಿ ಲೀಗಲ್ ಬರೋದಿಲ್ಲ, ಕೆಲವು ಸರಿ ವ್ಯಾಲ್ಯೂಯೇಷನ್ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಪ್ರಾಪರ್ಟಿ ಹೇಗಿರುತ್ತೆ ಅಂತ. ನೀವೇನು ಮಾಡಿರ್ತೀರ, ಕೆಲವು ಸಾರಿ ಹೈ ಟೆನ್ಷನ್ ವೈರ್ ಇರುತ್ತೆ ಪ್ರಾಪರ್ಟಿ ಮೇಲೆ, ಅದನ್ನು ಹೋಗಿ ನಿಮ್ಗೆ ಗೊತ್ತಿಲ್ಲದೆ ಕಮ್ಮಿ ಸಿಕ್ತು ಅಂತ ಅಗ್ರಿಮೆಂಟ್ ಮಾಡ್ಕೊಂಬಿಡ್ತೀರಾ. ಮೋರಿ ಅಕ್ಕಪಕ್ಕ ಇರುತ್ತೆ, ಅದನ್ನು ನೀವು ಅಗ್ರಿಮೆಂಟ್ ಮಾಡ್ಕೊಂಬಿಡ್ತೀರಾ. ದೇವಸ್ಥಾನ ಅಕ್ಕಪಕ್ಕ ಇರುತ್ತೆ, ಅದನ್ನು ಅಗ್ರಿಮೆಂಟ್ ಮಾಡ್ಕೊಂಬಿಡ್ತೀರಾ. ರೈಲ್ವೆ ಪ್ಯಾರಲಲ್ ರೈಲ್ವೆ ರೈಲಿಂಗ್ಸ್ ಇರುತ್ತೆ, ಅದರ ಅಕ್ಕಪಕ್ಕ ಮಾಡ್ಕೊಂಬಿಡ್ತೀರಾ. ಮತ್ತು ನೀವು ಸ್ಮಶಾನ ಅಕ್ಕಪಕ್ಕ ಇರುತ್ತೆ, ಆ ಥರ ಮಾಡ್ಕೊಂಬಿಡ್ತೀರಾ. ಸೊ ಇದೆಲ್ಲ ನೋಡಬೇಕಾಗತ್ತೆ ಸ್ನೇಹಿತರೆ. ಇದೆಲ್ಲ ನೋಡಿಬಿಟ್ಟು ನಿಮಗೆ ನಾವು ಕರೆಕ್ಟಾಗಿ ರೈಟ್ ಟೈಮಲ್ಲಿ ರೈಟಾಗಿ ನಿಮಗೆ ಹೋಮ್ ಲೋನ್ ಮಾಡಿಕೊಡ್ತೀವಿ. ದಯವಿಟ್ಟು ನೀವು ಯಾರಾದರೂ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಈಗ ನನಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕಾದರೆ ಕಂಪ್ಲೀಟ್ ಎಂಡ್ ಟು ಎಂಡ್ ಸರ್ವಿಸ್ ಕೊಡ್ತೀವಿ ನಾವು. ನಿಮಗೆ ಹೋಮ್ ಲೋನಿಂದ ರಿಜಿಸ್ಟ್ರೇಷನಿಂದ ಹಿಡಿದು ಅಗ್ರಿಮೆಂಟಿಂದ ಹಿಡಿದು ಲೋನ್ ಮಾಡ್ಕೊಡೋದ್ರು ಕಂಪ್ಲೀಟ್ ನಾನು ನಿಮಗೆ ಅನುಕೂಲ ಮಾಡಿಕೊಡ್ತೀವಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಏರಿಯಾಗಳಲ್ಲಿ ಕೆಲವೊಂದು ಸ್ಪೆಸಿಫಿಕ್ ಏರಿಯಾಗಳಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಆಗಲಿ
ಮತ್ತು ನಿಮಗೆ ರೇಟ್ಗಳಾಗಲಿ ನಿಮ್ಗೆ ಗೊತ್ತಾಗೋದಿಲ್ಲ. ಏನು ಮಾಡ್ತಾರೆ, ನಿಮ್ಗೆ ಗೊತ್ತಿಲ್ಲದೇನೋ ಕೆಲವು ಸರಿ ಏನು ಮಾಡ್ತೀರಾ, 5 ಲಕ್ಷನೋ 10 ಲಕ್ಷನೋ 20 ಲಕ್ಷನೋ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತೀರಾ. ಯಾವ ರೀತಿ